ಪರಿಮಳ, ಇದರಲ್ಲಿ 1 ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಇದೆ. ಇವತ್ತು ಬರೋ ಕಸ್ಟಮರಿಗೆ ಕೊಟ್ಬಿಟ್ಟು ಟೋಪಿ ಹಾಕ್ರಿ. ಯಾರು ಇಲ್ಲಿ ಮ್ಯಾನೇಜರು? ಸರ್ ನಮಸ್ತೆ, ಹೇಳಿ ಏನಾಗಬೇಕಿತ್ತು? 3 ತಿಂಗಳಿಂದ ಈ ನೆಕ್ಲೆಸ್ ತಗೊಂಡೋಗಿದೆ. ನಾನು ಇದನ್ನ ಆಡಾಡಕ್ಕಂತ ಹೋದ್ರೆ ಇದು ನಕಲಿ ಬಂಗಾರ ಅಂತ ಹೇಳ್ತಾ ಇದ್ದಾರೆ. ಈ ನೆಕ್ಲೆಸ್ ನನ್ನ ಮುಖದ ಮೇಲೆ ಬಿಸಾಕಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಶ್ರೀವಾರಿ ಜ್ಯುವೆಲರ್ಸ್ ಅವರು ನಂಬಿಕಸ್ತು ಅಂತ ಬಂದಿದ್ದಕ್ಕೆ ನಮಗೆ ಸರಿಯಾಗಿ ಆಯ್ತು. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ನಮ್ಮ ಅಂಗಡಿ ಒಡವೆನ ನಕಲಿ ಅಂತ ಹೇಳಿದ್ರ? ಇಲ್ಲಿ ಕೊಡಿ, ಇಲ್ಲಿ. ರೀ ಸ್ವಾಮಿ, ಇದು ನಮ್ಮ ಅಂಗಡಿದಲ್ಲ, ತಗೊಳ್ಳಿ. ನಮ್ಮ ಅಂಗಡಿ ಒಡವೆಯಲ್ಲಿ ಲೋಗೋದು ಪ್ರಿಂಟ್ ಇರುತ್ತೆ. ಮಂಜಣ್ಣ, ನಮ್ಮ ಅಂಗಡಿ ಒಡವೆ ಕೊಡಿ. ನೋಡಿ, ಲೋಗೋ ಇದರಲ್ಲಿ ಪ್ರಿಂಟ್ ಆಗಿದೆ, ಕಾಣ್ತಾ ಇದೆಯಾ? ನಮ್ಮ ಅಂಗಡಿ ಪ್ರತಿಯೊಂದು ಒಡವೆ ಮೇಲೂ ನಮ್ಮ ಅಂಗಡಿ ಲೋಗೋ ಇರುತ್ತೆ. ನೀರ್ ತಂದಿರೋ ಒಡವೆಯಲ್ಲಿ ಲೋಗೋ ಎಲ್ಲಿದೆ? ನಕಲಿ ಬಂಗಾರನ ತಂದು ನಮಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ? ಈಗಲೇ ಇಲ್ಲಿಂದ ಹೋಗಿ, ಇಲ್ಲ ಅಂದ್ರೆ ಪೊಲೀಸ್ ಅವ್ರನ್ನ ಕರೆಸಿ ನಿಮ್ಮನ್ನ ಅರೆಸ್ಟ್ ಮಾಡಿಸ್ತೀನಿ. ಕರ್ಸಿ ಪೊಲೀಸ್ ಅವ್ರನ್ನ. ಅದು ಹೇಗೆ ಅರೆಸ್ಟ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಒರಿಜಿನಲ್ ಬಂಗಾರಕ್ಕೆ ಹಣ ತಗೊಂಡು ಡೂಪ್ಲಿಕೇಟ್ ಕೊಟ್ಟು ಮೋಸ ಮಾಡ್ತೀರಾ? ಕರ್ಸಿ ಪೊಲೀಸ್ ಅವ್ರನ್ನ. 1 ನಿಮಿಷ, ಆವೇಶ ಪಡಬೇಡಿ, ಕೊಡಿ ಅದನ್ನು. ಆದ್ರೆ ಒರಿಜಿನಲ್ ಅಲ್ಲ, 1 ಗ್ರಾಮ್ ಗೋಲ್ಡ್. ಸಂಜೀವ, ಏನ್ ಹೇಳ್ತಾ ಇದ್ಯಾ? ಈ ಒಡವೆ ನಮ್ಮ ಅಂಗಡಿದಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಮೇ ಬಿ ಯಾರೋ ನಮ್ಮ ಕಾಂಪಿಟೇಟರ್ಸು ಈ ರೀತಿ ನಮ್ಮ ಅಂಗಡಿದೆ ಡಿಸೈನ್ ನ ಮಾಡಿಸಿ ಈ ರೀತಿ ಮಾಡ್ತಿರ್ಬೋದು ಅನ್ಸತ್ತೆ. ಈ ರೀತಿ ಎಲ್ಲ ಮಾಡಿ ನಮ್ಮ ರೆಪ್ಯುಟೇಷನ್, ನಮ್ಮ ಬಿಸ್ನೆಸ್ನೆಲ್ಲ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಮೇ ಬಿ ಇವನು ಬೇರೆಯವ್ರ ಅಂಗಡಿ ಏಜೆಂಟೇ ಇರ್ಬೇಕು ಅನ್ಸತ್ತೆ. ಏನ್ರಿ ಬಾಯಿಗೆ ಬಂದಾಗೆಲ್ಲ ಆರೋಪ ಮಾಡ್ತಾ ಇದ್ದೀರಾ? 15 ವರ್ಷದಿಂದ ನಿಮ್ಮ ಅಂಗಡಿಲಿ ಒಡವೆ ತಗೋತಾ ಇದ್ದೀನಿ ನಾನು. ಬೇಕಾದಷ್ಟು ಸರಿ ಕಷ್ಟಕ್ಕೆ ಅಂತ ಅಡ ಇಟ್ಟಿದ್ದೀನಿ, ಬಿಡಿಸ್ಕೊಂಡು ಇದ್ದೀನಿ. ಆದ್ರೆ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ಸರ್ 1 ನಿಮಿಷ, ಈ ಒಡವೆ ತಗೊಂಡಿದ್ದಕ್ಕೆ ನಿಮ್ಮ ಹತ್ರ ಬಿಲ್ ಇದೆಯಾ? ಇದೆ ಸರ್. ಕೊಡಿ ಅದು. ಕರೆಕ್ಟ್, ಇದು ನಮ್ಮ ಅಂಗಡಿ ಒಡವೆನೆ. ಸಂಜೀವ, ವಾಟ್ ಆರ್ ಯು ಟಾಕಿಂಗ್? ಹೌ ಇಸ್ ಇಟ್ ಪಾಸಿಬಲ್? ವಿಲ್ ಚೆಕ್ ಇಟ್ ಲೇಟರ್. ಸರ್, 2 ತಿಂಗಳಿಂದ ನಿಮ್ಮ ಅಂಗಡಿಲಿ ಚೈನ್ ತಗೊಂಡಿದ್ದೆ. ಗೋಲ್ಡ್ ಲೋನ್ಗೆ ಅಪ್ಲೈ ಮಾಡಿದ್ದೆ, ಇದು ಒರಿಜಿನಲ್ ಗೋಲ್ಡ್ ಅಲ್ಲ ಅಂತ ಇದ್ದಾರೆ. ಸರ್, ಇಲ್ಲಿ ನೋಡಿ ಸರ್, ನಾನು ಒಡವೆ ತಗೊಂಡಿರೋ ಬಿಲ್ಲು.
ನನ್ನನ್ನ ಏಜೆಂಟ್ ಅದು ಇದು ಅಂತ ಬ್ಲೇಮ್ ಮಾಡ್ತಿದ್ರಿ, ಈಗೇನ್ ಹೇಳ್ತೀರಾ? ಸಾರಿ ಸರ್, ನಮಗೆ ಗೊತ್ತಿಲ್ದಿರ ಹಾಗೆ ಎಲ್ಲೋ ಏನೋ ಮ್ಯಾನಿಪುಲೇಷನ್ ಆಗಿದೆ. ದಯವಿಟ್ಟು ನನಗೆ 2 ದಿನ ಟೈಮ್ ಕೊಡಿ. ನಾನು ಇದನ್ನ ಪತ್ತೆ ಹಚ್ಚಿ ಅಸಲಿ ಒಡವೆನ ನಿಮ್ಗೆ ಕೊಡ್ತೀನಿ. ನಿಮ್ ಒಡವೆ ಯಾವನಿಗೆ ಬೇಕು? ಈಗ ತಗೊಂಡು ಅನ್ಭವಿಸ್ತಿರೋ ಸಾಲ್ದ? ನಮ್ಗೆ ಹಣ ವಾಪಸ್ ಕೊಟ್ಬಿಡಿ. ಸರ್ ನನ್ಗೂ ದುಡ್ಡೇ ಕೊಟ್ಬಿಡಿ. ನಿಮ್ ಶ್ರೀವಾರಿ ಜ್ಯುವೆಲರ್ಸ್ ಸವಾಸ ಬೇಡ ನಮ್ಗೆ, ನಾವು ಬೇರೆ ಅಂಗಡಿ ನೋಡ್ಕೊಂತೀವಿ. ನಂಬಿಕಸ್ತು ಅಂತ ಬಂದ್ರೆ ನೋಡ್ರಿ ಹ್ಯಾಕ್ ಟೋಪಿ ಹಾಕ್ತಾರೆ. ಇನ್ 2 ದಿವಸದಲ್ಲಿ ದುಡ್ಡು ವಾಪಸ್ ನೋಡ್ಬೇಕು, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಇನ್ಮೇಲೆ ಈಗ ಮಾಡೋದ್ ಬೇಡ, ಯಾಕೋ ಸಿಕ್ಕಾಕೊಂಡ್ತೀವಿ ಅನಿಸ್ತಿದೆ. ಹಾಗೆಲ್ಲ ಏನೂ ಆಗಲ್ಲ, ಹೆದರ್ಕೋಬೇಡಿ, ನಾನು ನೋಡ್ಕೋತೀನಿ. ವಜ್ರೇಶ್ವರಿ, ನಿನ್ ಮಗಳು ರಚನಾಗೂ ಸೆಟ್ ಆಗ್ತಿಲ್ಲ ಅಂತ ಹೇಳ್ದೆ. ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಎಷ್ಟು ಸಲ ಹೇಳಿದ್ರು ಯಾಕೋ ನನ್ನ ಮಾತನ್ನ ಕೇಳೋ ತರನೇ ಇಲ್ವಲ್ಲ ನೀನು. ನಾನು ಇಲ್ಲಿಂದ ಹೋಗೋದಾದ್ರೆ ಅವಳ ಹೆಣ ಹೊತ್ಕೊಂಡೇ ಹೋಗೋದು ಅಂತ ಶಪಥ ಏನಾದ್ರು ಮಾಡ್ಕೊಂಡಿದ್ಯಾ? ನಂಗೆ ಎಷ್ಟೊಂದ್ಸಲ ನಿನ್ನಿಂದ ಹೆಲ್ಪ್ ಆಗಿದೆ, ಅದಕ್ಕೆ ನಿನಗೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಏನೋ ಒಂದು ಗಲಾಟೆ ಎಬ್ಸಿ ನಿನ್ ಮಗಳು ರಚನಾನ ಇಲ್ಲ ಕರ್ಕೊಂಡು ಹೋಗ್ಬಿಡು. ಇಲ್ಲ ಅಂದ್ರೆ ನೀನು ಮಾಧುರಿನ ಸಾಯಿಸಿದ ವಿಡಿಯೋನ ನನ್ಗೆ ಎಲ್ಲಾರ್ಗೂ ತೋರಿಸ್ಬೇಕಾಗತ್ತೆ. ತೋರ್ಸು. ನಾನೇ ಮಾಧುರಿನ ಸಾಯಿಸಿದ್ದು ಅಂತ ಹೇಳಿ ಜೈಲಿಗೆ ಸೇರ್ಕೊಂಡ್ಬಿಡ್ತೀನಿ. ಹಾಗೆ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ. ಏನು, ನನ್ನನ್ನ ನಿನ್ ಜೊತೆ ಜೈಲಿಗೆ ಕರ್ಕೊಂಡು ಹೋಗ್ತೀಯಾ? ಅದ್ ಹೇಗೆ? ಆ ವಿಡಿಯೋನ ತೋರ್ಸಿದ್ರೆ ಮೊದ್ಲಿಗೆ ಸಿಕ್ಕಾಕೊಳ್ಳೋದು ನೀನೆ. ಮಾಧುರಿ ಮರ್ಡರ್ ವಿಷಯ ನಿಂಗೆ ಇಷ್ಟು ವರ್ಷ ಗೊತ್ತಿದ್ರು ಯಾಕೆ ಸುಮ್ಮನೆ ಇದ್ದೆ ಅಂತ. ಜೀವ ನನ್ನನ್ನೇನ್ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದ್ರೆ ಅವನ್ ತಂಗಿಯಾಗಿ ಅವನ್ ಹೆಂಡತಿ ಕೊಲೆನ ನೀನ್ ನಿನ್ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ಯಾ ಅಂತ ಅವನಿಗೆ ಗೊತ್ತಾದ್ರೆ ಅವನು ಮೊದ್ಲು ತೆಗೆಯೋ ತಲೆ ನಿಂದೆ ಆಗಿರುತ್ತೆ. ದೇವಿ, ನಿನ್ ಆಟನೆಲ್ಲ ಕಟ್ಟೋ ಕಾಲ. ರಚನಾ ನೋಡಿದ್ಯಲ್ಲ, ನಿನ್ನ ಕಣ್ ಮುಂದೆನೆ ಪದ್ಮಜ ಅವರನ್ನ ಕತ್ತಲೆ ಕೋಣೆಯಿಂದ ಹೇಗ್ ಆಚೆ ತಂದ್ಲು ಅಂತ. ಅವಳು ಶಕ್ತಿ ಏನು ಯುಕ್ತಿ ಏನು ಅಂತ ಈಗ್ಲಾದ್ರೂ ಅರ್ಥ ಮಾಡ್ಕೊ. ಅವಳಿಗೆ ಅಡ್ಜಸ್ಟ್ ಆಗಿ ಇದ್ಬಿಡು, ನಿನಗೊಂದು ಫ್ಯೂಚರ್ ಅಂತ ಇರುತ್ತೆ. ಇಲ್ಲ ಅಂದ್ರೆ ಪಾಪರ್ ಆಗ್ಬಿಡ್ತೀಯ. ವಯಸ್ಸು ದೊಡ್ಡವಳಾಗಿ ನಿನಗಿಂತ ಅನುಭವ ಇರೋದಕ್ಕೆ ನನ್ನ ಮಾತನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋ. ಉದ್ಧಾರ ಆಗ್ತೀಯಾ? ಇಲ್ಲ ನನ್ ಮಾಧುರಿ ವಿಡಿಯೋನ ತೋರಿಸ್ತೀನಿ ಅಂತ ಇದ್ರೆ ನಿನ್ನಿಷ್ಟ. ನನ್ನ ಮಗಳು ಅಳಿಯ ಚೆನ್ನಾಗಿರೋದಕ್ಕೆ ನಾನು ಸಾಯೋದಕ್ಕೂ ಸಿದ್ಧ, ಜೈಲ್ ಹೋಗೋಕ್ಕೂ ಸಿದ್ಧ. ದೇವ್ರೆ, ನಾನು ನಿನ್ನ ಹತ್ರ ಬೇಡ್ಕೊಂಡಿರೋ ಒಂದೊಂದು ಕೋರಿಕೆನೂ
ನೀನು ಈಡೇರಿಸ್ತಾ ಇದೀಯಾ. ಮೊದಲಿಗೆ ಜೀವ ಈ ಮನೆಗೆ ಬರಬೇಕು, ಕುಟುಂಬದವ್ರ ಜೊತೆ ಒಂದಾಗಬೇಕು ಅಂತ ಬೇಡ್ಕೊಂಡೆ. ನೆರವೇರಿಸ್ದೆ. ನನ್ನ ಅತ್ತೆ ಕತ್ಲೆ ಕೋಣೆಯಿಂದ ಹೊರಗೆ ಬರಬೇಕು ಅಂತ ಬೇಡ್ಕೊಂಡೆ. ಅದನ್ನು ಈಡೇರಿಸ್ಬಿಟ್ಟೆ. ಇನ್ನು ಅಮ್ಮ ಮಗ ಇಬ್ರು ಒಂದಾಗೋದೊಂದೇ ನನಗಿರೋ ಬೇಡಿಕೆ. ಅದನ್ನು ಇಷ್ಟರಲ್ಲೇ ಈಡೇರಿಸ್ಬಿಡ್ತೀಯಾ ಅನ್ನೋದು ನನ್ನ ನಂಬಿಕೆ. ನನ್ನನ್ನು ಕೈ ಬಿಡ್ಬೇಡಮ್ಮ. ಕಳ್ದು ಹೋಗಿರೋ ಸಂತೋಷ ಮತ್ತೆ ಈ ಮನೆಗೆ ನಿಧಾನವಾಗಿ ಬರ್ತಾ ಇದೆ. ಈ ಮನೆ ಸೊಸೆಯಾಗಿ ನನ್ನ ಕರ್ತವ್ಯನ ನಾನು ಸರಿಯಾಗಿ ಪಾಲನೆ ಮಾಡಿದ್ದೀನಿ ಅನ್ನೋ ನೆಮ್ಮದಿ ನನಗಿದೆ. ಆದರೆ ಮಾಧುರಿ ಸಾವಿಗೆ ಕಾರಣ ನಾನೇ ಅನ್ನೋ ಸತ್ಯನ ಮಾತ್ರ ಜೀವಾಗ ನನ್ನಿಂದ ಹೇಳೋದಕ್ಕಾಗ್ತಿಲ್ಲಮ್ಮ. ಅದನ್ನ ಹೇಳಿದ್ಮೇಲೆ ಜೀವ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ, ನನ್ನನ್ನು ಕ್ಷಮಿಸ್ತಾರೋ ಅಥವಾ ದೂರ ಮಾಡ್ತಾರೋ ಅಂತ ತಿಳಿತಾ ಇಲ್ಲ. ಅದೇನ್ ಬೇಕಾದ್ರೂ ಆಗ್ಲಿ, ನನ್ನ ಎದೆನ ಸುಡ್ತಾ ಇರೋ ಮಾಧುರಿ ಸಾವಿನ ವಿಚಾರನ ಮಾತ್ರ ನಾನು ಜೀವಂಗ್ ಹೇಳಲೇಬೇಕು. ಆದ್ರೆ ಯಾವಾಗಮ್ಮ? ಅಮ್ಮ ಮಗ ಒಂದಾದ ಮರುಕ್ಷಣನೇ ನಾನು ಆ ವಿಚಾರನ ಜೀವಾಗ ಹೇಳ್ತೀನಿ. ಅದಾದ್ಮೇಲೆ ನನ್ನ ಬದುಕು ಏನಾಗುತ್ತೋ ಅದು ನಿನಗೆ ಬಿಟ್ಟಿದ್ದು. ಕಡೆ ಪಕ್ಷ ಸತ್ಯದ ದಾರಿಲಿ ನಡೀತಾ ಇದ್ದೀನಿ ಅನ್ನೋ ತೃಪ್ತಿನಾದ್ರೂ ನನಗೆ ಉಳಿಯುತ್ತೆ. ಮಾಧುರಿ ಸಾವಲ್ಲಿ ಈ ತರ ಒಂದು ಟ್ವಿಸ್ಟ್ ಇದೆಯಾ? ನಾಳೆ ಇದೆ ಕಣೆ ನಿಂಗೆ ಮಾರಿ ಹಬ್ಬ. ದೇವಿ, ಏನೇ ಮಾಡ್ತಿದ್ಯಾ? ಈಗ ಈ ಫೋಟೋ ಅಲ್ಲಿರೋ ಸಂಜೀವನು ರಚನನು ದೂರ ಮಾಡ್ತಾ ಇದ್ದೀನಿ. ನಾಳೆ ಇಡೀ ಮನೆಯವ್ರ ಮುಂದೆ ಇವ್ರನ್ನ ದೂರ ಮಾಡ್ತೀನಿ. ರಚನನ ಮನೆ ಬಿಟ್ಟು ಓಡಿಸ್ತೀನಿ. ಅದು ಹೇಗೆ ಸಾಧ್ಯ? ಮೊದಲೇ ಆ ಸಂಜೀವ ಹೆಂಡತಿ ಗುಲಾಮ. ಅವನು ಅವಳನ್ನು ಬಿಟ್ಕೊಡ್ತಾನ? ಬಿಟ್ಕೊಡ್ತಾನಮ್ಮ. ಬಿಟ್ಕೊಡೋ ಹಾಗೆ ಒಂದು ಅವಕಾಶನ ರಚನಾನೇ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಮಾಧುರಿ ಸಾವಿಗೆ ನಾನೇ ಅನ್ನೋ ಸತ್ಯನ ಮಾತ್ರ ಜೀವಾಗ ನನ್ನಿಂದ ಹೇಳೋದಕ್ಕಾಗ್ತಿಲ್ಲಮ್ಮ. ಅವಳಾಗವಳು ಹಗ್ಗ ತಂದ್ಕೊಟ್ಟು ತನ್ನ ಕುತ್ತಿಗೆಗೆ ಅವಳೇ ಹಗ್ಗ ಬಿಕ್ಕೊಂಡು ನನ್ನ ಸಾಯಿಸಿ ಅಂತ ಹೇಳ್ತಿದ್ದಾಳೆ ಅಂದಮೇಲೆ ನಾವು ಆ ಚಾನ್ಸ್ನ ಬಿಡಬಾರ್ದು. ಅವಳನ್ನ ಹಾಗೆ ಸಾಯಿಸ್ಬಿಡ್ಬೇಕು. ಅಮ್ಮ, ಅದಕ್ಕೆ ನಾಳೆನೆ ಮುಹೂರ್ತ ಇಡ್ತೀನಿ. ಸಂಜೀವನ್ನು ರಚನನು ದೂರ ಮಾಡೋದ್ರಿಂದಾನೆ ಈ ಮನೆ ಸ್ಮಶಾನ ಮಾಡೋ ಕೆಲ್ಸನ ಶುರು ಮಾಡ್ತೀವಿ. ನಾಳೆ ಆ ರಚನಾ ಪಾಲಿಗೆ ಕರಾಳ ದಿನ.